ಊಟ ಮಾಡೋದ್ರಿಂದ ದಪ್ಪ ಆಗ್ತಾರಾ? ನೀವು ಹೀಗೆ ಅನ್ಕೊಂಡಿದ್ರೆ ಈ ವಿಡಿಯೋ ನೋಡಿ. ಅನ್ನ ಊಟ ಮಾಡಿದ್ರೆ ತೂಕ ಹೆಚ್ಚುತ್ತದೆ, ದಪ್ಪ ಆಗ್ತಾರೆ ಅಂತ ಬಹಳಷ್ಟು ಜನ ಅನ್ಕೊಳ್ತಾರೆ. ಇನ್ನು ಬಹಳಷ್ಟು ಜನ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ಅನ್ನ ಹೆಲ್ದಿ ಫುಡ್ ಅಲ್ಲ ಅಂತ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಯೋಚನೆ ಮಾಡಬೇಕು. ವಿಶ್ವದ ಬಹಳಷ್ಟು ದೇಶಗಳಲ್ಲಿ ಅನ್ನ ಪ್ರಮುಖ ಆಹಾರವಾಗಿದೆ. ನಮ್ಮ ದೇಶದಲ್ಲಿ ನಾರ್ತ್ ಈಸ್ಟರ್ನ್ ರಾಜ್ಯಗಳಲ್ಲಿ, ಆಂಧ್ರ ಪ್ರದೇಶದಲ್ಲಿ ಅನ್ನನೇ ಹೆಚ್ಚು ಊಟ ಮಾಡೋದು. ಜಪಾನ್ನಲ್ಲಿ ಕೂಡ ಅನ್ನ ಹೆಚ್ಚು ಊಟ ಮಾಡ್ತಾರೆ. ಆದ್ರೆ ಇಲ್ಲಿ ಜಾಸ್ತಿ ಜನ ಬೊಜ್ಜು ಇರುವವರು ಕಂಡ್ಬರಲ್ಲ. ಇದರಿಂದ ನಾವು ತಿಳಿದುಕೊಳ್ಬಹುದು ಅನ್ನ ನಮ್ಮನ್ನು ದಪ್ಪ ಮಾಡಲ್ಲ ಅಂತ. ನಮ್ಮ ದೇಶದಲ್ಲಿ ಅನ್ನ ತಲೆಮಾರುಗಳಿಂದ ನಮ್ಮ ಹಿರಿಯರು ಸೇವಿಸುತ್ತಾ ಬಂದಿದ್ದಾರೆ. ಆದ್ರೆ ಅವರಿಗೆ ಯಾವತ್ತೂ ಬೊಜ್ಜಿನ ಸಮಸ್ಯೆ ಆಗ್ಲಿ ಗ್ಯಾಸ್ ಸಮಸ್ಯೆ ಆಗ್ಲಿ ಹೆಚ್ಚು ಕಾಡ್ಲಿಲ್ಲ. ಅದಕ್ಕೆ ಆಹಾರಗಳನ್ನು ದೂಷಿಸುವ ಬದಲು ನಾವು ಆಹಾರ ಕ್ರಮದ ಕಡೆ ಗಮನ ಕೊಡಬೇಕು, ನಮ್ಮ ಡಯಟ್ ಕಡೆ ಗಮನ ಕೊಡಬೇಕು. ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಂಯೋಜನೆಯಲ್ಲಿ, ಸರಿಯಾದ ಸಮಯದಲ್ಲಿ ಆಹಾರ ಸೇವಿಸಿದ್ರೆ ಸಮಸ್ಯೆನೇ ಬರಲ್ಲ. ಅನ್ನವು ಕ್ಯಾಲ್ಸಿಯಂ, ಐರನ್, ವಿಟಮಿನ್ ಬಿ1, ವಿಟಮಿನ್ ಬಿ2, ವಿಟಮಿನ್ ಬಿ3, ವಿಟಮಿನ್ ಡಿ, ಫೈಬರ್ ಇವುಗಳಿಂದ ಸಮೃದ್ಧವಾಗಿದೆ ಮತ್ತು ಗ್ಲೂಟೆನ್ ಫ್ರೀ ಕೂಡ. ಇದರಲ್ಲಿ ಗ್ಲೂಟೆನ್ ಕಂಡುಬರಲ್ಲ. 100 ಗ್ರಾಂ ಅಕ್ಕಿಯಲ್ಲಿ 78 ಗ್ರಾಂ ಸ್ಟಾರ್ಚ್ ಇರುತ್ತೆ, 7 ಗ್ರಾಂ ಪ್ರೋಟೀನು, ಅರ್ಧ ಗ್ರಾಂ ಫ್ಯಾಟು ಮತ್ತು 1 ಗ್ರಾಂ ಫೈಬರ್ ಇರುತ್ತದೆ. ಅದಕ್ಕೆ ಇದು ತುಂಬಾ ಸರಳವಾಗಿ ಜೀರ್ಣವಾಗುವ ಆಹಾರ ಪದಾರ್ಥ ಮತ್ತು ಗ್ಯಾಸ್ ಸಮಸ್ಯೆ ಕೂಡ ಆಗಲ್ಲ. ಸ್ವಲ್ಪ ನೆನ್ಪಿಸ್ಕೊಳ್ಳಿ, ನಮ್ಮ ಆರೋಗ್ಯ ಕೆಟ್ರೆ ನಮ್ಮ ತಾಯಿ ಆಗ್ಲಿ ಅಥವಾ ನಮ್ಮ ಅಜ್ಜಿ ಆಗ್ಲಿ ನಮಗೆ ಏನ್ ತಿನ್ನಿಸ್ತಿದ್ರು ಅಂತ. ಕಿಚಡಿ, ಹೌದಲ್ವಾ? ಯಾಕೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಅಕ್ಕಿಯಲ್ಲಿ ಸ್ವಲ್ಪ ಹೆಸರುಬೇಳೆ ಹಾಕಿ ಕುದಿಸಿ ಕಿಚಡಿ ಮಾಡಿ ಅದರಲ್ಲಿ 1 ಚಮಚ ತುಪ್ಪ ಬೆರೆಸಿ ಕೊಡ್ತಾ ಇದ್ರು. ಯಾಕೆಂದ್ರೆ ಇದು ಸುಲಭವಾಗಿ ಜೀರ್ಣವಾಗುವ ಆಹಾರ. ಇದರಿಂದ ಜೀರ್ಣ ಸಮಸ್ಯೆ, ಗ್ಯಾಸು ಆಗಲ್ಲ ಮತ್ತು ಇದು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಗುಡ್ ಫ್ಯಾಟ್ ಇವುಗಳಿಂದ ಸಮೃದ್ಧವಾಗಿದೆ. ಡೈಲಿ ಡಯಟ್ನಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಸಂತುಲಿತ ಪ್ರಮಾಣ ಇರಬೇಕಾಗಿರೋದು ತುಂಬಾನೇ ಮುಖ್ಯ. ಯಾಕೆಂದ್ರೆ ನಾವು ಏನ್ ಕೆಲಸ ಮಾಡ್ತೀವಲ್ಲ ಅದಕ್ಕೆ ಶಕ್ತಿ ಬೇಕು. ಈ ಶಕ್ತಿ ನಮಗೆ ಕಾರ್ಬೋಹೈಡ್ರೇಟ್ನಿಂದ ಸಿಗುತ್ತದೆ ಮತ್ತು ಅನ್ನ ಇದಕ್ಕೆ ಒಳ್ಳೆಯ ಸೋರ್ಸ್ ಅಂತ ಹೇಳ್ಬೋದು. ಇನ್ನು ಕ್ಯಾಲರಿ ಪ್ರಮಾಣದಲ್ಲಿ ನೋಡಿದ್ರೆ ಅರ್ಧ ಕಪ್ ಅಕ್ಕಿಯಿಂದ ತಯಾರಿಸಿದ ಅನ್ನದಿಂದ ನಮಗೆ ಹೆಚ್ಚು ಕಡಿಮೆ 120 ಕ್ಯಾಲರೀಸ್ ಅಷ್ಟು ಶಕ್ತಿ ಸಿಗುತ್ತೆ. ಅಂದ್ರೆ ಇದು ಅಷ್ಟೊಂದು ಹೆಚ್ಚು ಕ್ಯಾಲರಿ ಅಲ್ಲ, ಅಂದ್ರೆ ನಮ್ಮನ್ನು ದಪ್ಪ ಮಾಡಲ್ಲ. ಅದಕ್ಕೆ ನಮ್ಮ ಆಹಾರ ಕ್ರಮದಲ್ಲಿ ರೈಸ್ ಕೂಡ ಇರಲೇಬೇಕು. ಆದ್ರೆ ಸಿಂಗಲ್ ಪಾಲಿಶ್ ಮಾಡಿದ ಅಕ್ಕಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಿ ನಾವು ಮತ್ತೊಂದು ವಿಷಯ ತಿಳಿದುಕೊಳ್ಬೇಕು. ಏನೆಂದ್ರೆ ಸಂಶೋಧನೆ ಪ್ರಕಾರ ಬೇರೆ ಎಲ್ಲಾ ಧಾನ್ಯಗಳಿಗೆ ಕಂಪೇರ್ ಮಾಡಿದರೆ ಅಕ್ಕಿಯು ಆರ್ಸೆನಿಕ್ ಅನ್ನು ಹೆಚ್ಚು ಹೀರ್ಕೊಳ್ಳುತ್ತೆ. ಈ ಆರ್ಸೆನಿಕ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ರೆ ಬಾಸ್ಮತಿ ಅಕ್ಕಿ ಏನಿದೆಲ್ಲ ಇದು ಸ್ವಲ್ಪ ಕಡಿಮೆ ಪ್ರಮಾಣದ ಆರ್ಸೆನಿಕ್ ಹೊಂದಿರುತ್ತೆ. ಅದಕ್ಕೆ ಬಾಸ್ಮತಿ ಅಕ್ಕಿ ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು ಅಂತ ಹೇಳಲಾಗಿದೆ. ಅನ್ನ ಒಂದು ಲಿಮಿಟೆಡ್ ಪ್ರಮಾಣದಲ್ಲಿ ಸೇವಿಸಿದ್ರೇನೆ ಒಳ್ಳೆಯದು. ಇದು ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ರೂ ಕೂಡ ಹೆಚ್ಚು ಸ್ಟಾರ್ಚ್ ಮತ್ತು ಕಡಿಮೆ ಫೈಬರ್ ಹೊಂದಿರೋದ್ರಿಂದ ಇದು ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದೆ. ಅಂದ್ರೆ ಊಟ ಮಾಡಿದ ತಕ್ಷಣ ರಕ್ತದ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಹೀಗಾದಾಗ ಹೆಚ್ಚು ಇನ್ಸುಲಿನ್ ತಯಾರಿಸಲು ನಮ್ಮ ಪ್ಯಾಂಕ್ರಿಯಾಸ್ ಮೇಲೆ ಒತ್ತಡ ಬೀಳುತ್ತೆ. ಯಾಕೆಂದ್ರೆ ಈ ಇನ್ಸುಲಿನ್ ಗ್ಲೂಕೋಸ್ ಅನ್ನು ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡುತ್ತೆ ಮತ್ತು ಲಿವರ್ನಲ್ಲಿ ಸ್ಟೋರ್ ಮಾಡುತ್ತೆ. ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದ ಆಹಾರ ಹೆಚ್ಚು ಸೇವಿಸುತ್ತಾ ಬಂದ್ರೆ ಟೈಪ್ 2 ಡಯಾಬಿಟಿಸ್ಗೆ ದಾರಿ ಮಾಡಿಕೊಡುತ್ತೆ. ಅದಕ್ಕೆ ಮಧುಮೇಹಿಗಳು ಸ್ವಲ್ಪ ಅನ್ನ ಅವಾಯ್ಡ್ ಮಾಡಿದ್ರೇನೆ ಒಳ್ಳೆಯದು. ನಮ್ಮ ಆಹಾರ ಕ್ರಮ ಹೇಗಿರುತ್ತೆ ನೆನ್ಪಿಸ್ಕೊಳ್ಳಿ. 2 ತುತ್ತು ಅನ್ನ ಊಟದ ಪ್ರಾರಂಭದಲ್ಲೇ ಸೇವಿಸೋದು. ಯಾಕೆಂದ್ರೆ ಇದು ಸುಲಭವಾಗಿ ಜೀರ್ಣವಾಗೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಇದರಿಂದ ಶುರು ಆಗ್ಬೇಕು. ಮತ್ತು ಕೊನೆಯಲ್ಲಿ ಕೂಡ ಏನಂತಂದ್ರೆ ಸ್ವಲ್ಪ ಅನ್ನ ಊಟ ಮಾಡೋದು. ಮಧ್ಯದಲ್ಲಿ ಹಾರ್ಡ್ ಫುಡ್ ಅಂದ್ರೆ ಬೇಗ ಜೀರ್ಣ ಆಗದೆ ಇರತಕ್ಕಂತ ಆಹಾರ ಸೇವಿಸೋದು. ಹೀಗೆ ಮಧುಮೇಹಿಗಳಿಗೆ ಹೊರತುಪಡಿಸಿದ್ರೆ ಎಲ್ರಿಗೂ ಸರಿಯಾದ ಪ್ರಮಾಣದಲ್ಲಿ ಅನ್ನ ಸೇವಿಸೋದು ಒಳ್ಳೆಯದೇ. ಇದು ನಮ್ಮನ್ನ ದಪ್ಪ ಮಾಡಲ್ಲ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.